ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯೋ ವಿಪ್ರಲಂಭ ವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯಸಿಂಧವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ತೋತ್ರ ಪಾಠ ವಿಡಿಯೋದಲ್ಲಿ ಎರಡನೇ ಸ್ತೋತ್ರ ಶ್ರೀ ರಾಘವೇಂದ್ರ ಮಂಗಳಾಷ್ಟಕ, ಅದನ್ನು ಇವತ್ತು ಪಾಠಕ್ಕೆ ತಗೊಳ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಈ ಸ್ತೋತ್ರ ಪಾಠ ಅನ್ನುವ ಮಾಲಿಕೆಯಲ್ಲಿ ಶ್ರೀ ರಾಘವೇಂದ್ರ ಸ್ತೋತ್ರವನ್ನು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಶುರುವಾಗೋದು. ಅದನ್ನು ರಚಿಸಿದವರು ಶ್ರೀಮದ್ ಅಪ್ಪಣಾಚಾರ್ಯರು, ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಆಪ್ತ ಅಂತ್ಯವಾಸಿಗಳು, ಆಪ್ತ ಶಿಷ್ಯರು ಎಲ್ಲವೂ ಆಗಿದ್ದಂಥವರು ಶ್ರೀ ಅಪ್ಪಣಾಚಾರ್ಯರು. ಅವರೇ ರಚಿಸಿರುವಂಥದ್ದು ಇನ್ನೊಂದು ಶ್ರೀ ರಾಘವೇಂದ್ರ ಮಂಗಳಾಷ್ಟಕ ಅಂತ ಹೇಳಿ. ಅದರ ಮೂಲ ಪಾಠ, ಪದಚ್ಛೇದ ಅದೆಲ್ಲ ಹೇಗೆ ಕಲ್ತುಕೊಳ್ಬೇಕು, ಹೇಗೆ ಹೇಳಬೇಕು, ಉಚ್ಚಾರಣೆ ಹೇಗೆ, ಅದನ್ನು ಈ ವಿಡಿಯೋದಲ್ಲಿ ಕಲ್ತುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈ ಸ್ತೋತ್ರ ಕಲಿಯಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಐತಿಹ್ಯ ಇದೆ ಸಣ್ಣದು, ಅದನ್ನು ತಿಳ್ಕೊಂಡು ಮುಂದೆ ಹೋಗೋಣ. ರಾಘವೇಂದ್ರ ಸ್ವಾಮಿಗಳು ಸಶರೀರ ವೃಂದಾವನಸ್ಥರಾಗ್ತಾರೆ. ಆದಮೇಲೆ ಅಪ್ಪಣಾಚಾರ್ಯ ಗುರುಗಳ ಮೇಲೆ ತುಂಬ ಪ್ರಾಣ ಇಟ್ಕೊಂಡಿದ್ದವರು, ಅವ್ರನ್ನ ಬಿಟ್ಟಿರಲಾರ್ದೆ ತುಂಬ ಕುಗ್ಗು ಹೋಗಿರ್ತಾರೆ. ಮನೆ ಮಂದಿಯನ್ನೆಲ್ಲ ಬಿಟ್ಟು ಮಂತ್ರಾಲಯದಲ್ಲೇ ಅಲ್ಲೇ ರಾಯರ ವೃಂದಾವನದ ಸಮೀಪದಲ್ಲೇ ಇದ್ದುಬಿಡ್ತಾರೆ. ಹೀಗಿರುವಾಗ ಒಮ್ಮೆ ರಾಯರು ಅಪ್ಪಣಾಚಾರ್ಯಗೆ ಕನಸಲ್ಲಿ ಕಾಣಿಸ್ಕೊಂಡು, ಹೀಗೆ ಮನೆಯನ್ನೆಲ್ಲ ಬಿಟ್ಟಿರೋದು ಅಥವಾ ಅಲ್ಲಿ ನಿನ್ನ ಗುರುಕುಲ ಏನು ನಡೆಸ್ತಾ ಇದೆಯಾ, ಅಲ್ಲಿ ಆ ಪಾಠ ಪ್ರವಚನ ಏನಿದೆ, ಸ್ವಾಧ್ಯಾಯ ಪ್ರವಚನ, ಇದನ್ನು ಯಾವತ್ತೂ ಬಿಡಬಾರ್ದು ಗೃಹಸ್ಥನಾದವನು ನೀನು. ಹಾಗಾಗಿ ಅಲ್ಲೇ ಹೋಗಿ ಇರಬೇಕು, ನಿನ್ನ ನಿತ್ಯ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗಬೇಕು. ಮತ್ತು ನಾನು ನಿನಗೆ ಮಾತು ಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಯಾವಾಗಲೂ ಅಲ್ಲೇ ವಾಸ ಇರ್ತೇನೆ. ಅಲ್ಲೊಂದು ವೃಂದಾವನ ಕಟ್ಸೋಕ್ಕೆ ಹೇಳ್ತಾರೆ, ಅಲ್ಲೇ ವಾಸವಾಗಿರ್ತೇನೆ ಅಂತ ಹೇಳಿ ಮಾತು ಕೊಡ್ತಾರೆ. ಪ್ರತಿದಿನ ಹೋಗಿ ಬರೋಕ್ಕಾಗಲ್ಲ, ಬಿಟ್ಟಿರೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದ್ದಂತಹ ಅಪ್ಪಣಾಚಾರ್ಯರಿಗೆ ರಾಯರ ಒಂದು ಆ ಮಾತು ಅವ್ರಿಗೆ ಒಂದು ಸಮಾಧಾನವನ್ನು ನೀಡುತ್ತೆ. ಅವರು ಬಂದು ಮತ್ತೆ ಬಿಚ್ಚಾಲೆಯಲ್ಲೇ ವಾಸಕ್ಕೆ ಇರಕ್ಕೆ ಶುರು ಮಾಡ್ತಾರೆ. ಅಲ್ಲೊಂದು ವೃಂದಾವನ ಕಟ್ಸ್ಕೊಳ್ತಾರೆ. ಅಲ್ಲೇ ಮತ್ತೆ ರಾಯರು ಅವರ ನಿತ್ಯ ಸನ್ನಿಧಾನ ಇಟ್ಟು ಅವ್ರಿಗೆ ಪ್ರತಿದಿನ ದರ್ಶನ ಕೊಡ್ತೀನಿ ಅಂತ ಏನು ಹೇಳಿದ್ರು ಅದನ್ನು ಅಲ್ಲಿ ನಡೆಸ್ಕೊಡ್ತಾರೆ. ಹಾಗಾಗಿ ಆ ಏಕಶಿಲಾ ವೃಂದಾವನವನ್ನು ಏನು ಅಪ್ಪಣಾಚಾರ್ಯರು ಕಟ್ಸ್ಕೊಳ್ತಾರೆ, ಅಲ್ಲೇ ರಾಯರ ದರ್ಶನವನ್ನು ಪಡೆದು ಧನ್ಯರಾಗ್ತಾರೆ. ಮತ್ತು ರಾಯರ ಮೇಲಿನ ಅತಿಶಯವಾದ ಭಕ್ತಿಯಿಂದ ಒಂದು ಮಂಗಳಾಷ್ಟಕವನ್ನು, ಒಂದು ರಾಯರ ಸ್ತೋತ್ರವನ್ನು ರಚಿಸ್ತಾರೆ. ಮಂಗಳ ಅಷ್ಟಕ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅಷ್ಟ ಅಂದರೆ 8 ಪದ್ಯಗಳಿರುವಂತಹ ಅತ್ಯಂತ ಮಂಗಳಕರವಾದಂತಹ ಒಂದು ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಮೇಲೆ ರಚಿಸಿರುವಂಥದ್ದು. ಹಾಗಾಗಿ ಅದು ರಾಘವೇಂದ್ರ ಮಂಗಳ ಅಷ್ಟಕ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕೊನೆಯಲ್ಲಿ ಯಾವಾಗಲೂ ಮಂಗಳಾಚರಣೆಗೆ ಒಂದು ಸಾಲನ್ನು ಸೇರಿಸ್ತಾರೆ. ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ ಅಂತ ಅಲ್ಲಿ ಬರುತ್ತೆ. ಮೊದಲಿಗೆ ಏನಂದರೆ, ಆ ಪ್ರತಿಯೊಂದು ಶ್ಲೋಕದಲ್ಲಿ ರಾಯರ ಮಹಿಮೆ, ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಜ್ಞಾನ ಎಂಥದ್ದು, ಅದರ ಆಳ ಎಗಲ ಎಂಥದ್ದು, ಅವರು ಎಂಥ ಪರಂಪರೆಯಿಂದ ಬಂದವರು, ಅವರಿಂದ ಉದ್ಧಾರ ಆಗುವಂಥವ್ರು ಯಾರ್ಯಾರು, ಅದನ್ನೆಲ್ಲವನ್ನ
ಪ್ರತಿಯೊಂದು ಶ್ಲೋಕದಲ್ಲಿ ಹೇಳ್ತಾ ಬರ್ತಾರೆ. ಇದು ವಿಶೇಷವಾಗಿ ಮಂಗಳಾಷ್ಟಕ ಅಂದ್ರೆ ಬಹುತೇಕ ಎಲ್ಲ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲೇ ರಚನೆಯಾಗಿರುತ್ತೆ. ಅಂದ್ರೆ ಈ ಶಾರ್ದೂಲ ವಿಕ್ರೀಡಿತ ವೃತ್ತದ ನಡೆ ಹೇಗೆ ಅಂತಂದ್ರೆ ಒಂದೊಂದು ಪಾದದಲ್ಲಿ ಅಂದ್ರೆ ಒಂದೊಂದು ಸಾಲಿನಲ್ಲಿ 19 ಅಕ್ಷರ ಇರುತ್ತೆ. ಆ ಥರದ್ದು 4 ಸಾಲುಗಳು, ಒಟ್ಟು 76 ಅಕ್ಷರಗಳು ಒಂದೊಂದು ಪದ್ಯದಲ್ಲಿ ಇರುತ್ತೆ. ಒಂದೊಂದು ಪದ್ಯ ಅಂದ್ರೆ ಒಂದೊಂದು ಶ್ಲೋಕ. ಹೀಗೆ 19 ಅಕ್ಷರಗಳ 4 ಪಾದಗಳ ಶ್ಲೋಕಗಳು. ಅಂಥದ್ದು 8 ಶ್ಲೋಕಗಳಲ್ಲಿ ರಾಯರ ಮಹಿಮೆ ವ್ಯಕ್ತಿತ್ವವನ್ನು ಹೇಳಿದ್ರೆ, ಕೊನೆಯದಾಗಿ 9ನೇ ಶಿಷ್ಯದಲ್ಲಿ ಅದರ ಫಲಶ್ರುತಿಯ ಬಗ್ಗೆ ಹೇಳ್ತಾರೆ. ಇಲ್ಲಿ ಫಲಶ್ರುತಿ ಅನ್ನೋದು ಏನಂತೆ ಅಂದ್ರೆ ಅದೊಂಥರ ಚಾಕ್ಲೇಟ್ ಆಸೆ ತೋರಿಸ್ದಂಗೆ. ಈ ಔಷಧ ತಗೊಳಕ್ಕೆ ಮಕ್ಕಳು ಮನ್ಸಿರಲ್ಲ, ಅವಾಗ ಅಮ್ಮ ಬೆಲ್ಲವನ್ನು ಚಾಕ್ಲೇಟನ್ನು ತೋರಿಸಿ ಔಷಧಿಯನ್ನ ಹೇಗೆ ಕೊಡ್ತಾರೆ ಹಾಗೆ ಯಾವುದೇ ಸ್ತೋತ್ರವನ್ನು, ಗುರುಗಳ ಭಗವಂತನ ಸ್ತೋತ್ರವನ್ನು ಎಂದಿಗೂ ಕೂಡ ಯಾವುದೇ ಒಂದು ಫಲದ ಅಪೇಕ್ಷೆಯಿಂದ ಮಾಡಬಾರದು, ಅದು ಶ್ರೇಯಸ್ಕರ ಅಲ್ಲ. ಹಾಗಾಗಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ರಾಘವೇಂದ್ರ ಸ್ವಾಮಿಗಳು ಈ ಲೋಕಕ್ಕೆ, ಈ ಸಮಾಜಕ್ಕೆ ಮತ್ತು ಈ ಭಕ್ತಿ ಪರಂಪರೆಗೆ, ಮಾಧ್ವ ಪರಂಪರೆಗೆ ಕೊಟ್ಟಿರುವಂತಹ ಅತ್ಯಮೋಘ ಆ ಕೊಡುಗೆ ಏನಿದೆ ಅದನ್ನ ನೆನಪಿಸಿಕೊಂಡು ಅದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಕೇವಲ ಕರ್ತವ್ಯವೆಂಬಂತೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ ನಾವು ಮಾಡಬೇಕು. ಹಾಗಾಗಿ ಇಲ್ಲಿ ನಾವು ಆ ರಾಘವೇಂದ್ರ ಸ್ವಾಮಿಗಳ ಮಂಗಳಾಷ್ಟಕವನ್ನ ಕಲ್ತ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡೋಣ. ಮೊದಲನೇ ಶ್ಲೋಕ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡುಪಃ ಶ್ರಿತ ಜಗದ್ ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ ಅಂತ ಮೊದಲನೇ ಶ್ಲೋಕ. ಇದನ್ನ ಬಹುತೇಕ 2 ಧಾಟಿಯಲ್ಲಿ ಹೇಳ್ತಾರೆ. ಈ ಮದುವೆಯ ಮುಂಜಿ ಇಂಥ ಸಂದರ್ಭದಲ್ಲಿ ಶ್ರೀಮದ್ ರಾಮ ಪದ ರವಿಂದ ಮಧುಪಃ ಶ್ರೀಮಧ್ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡುಪಶ್ರಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ ಅಂತ ಈ ಅಂತಃಪಟ ಹಿಡಿಯುವಂತಹ ಸಂದರ್ಭದಲ್ಲಿ, ಮದುವೆ ಮುಂಜಿಗಳಲ್ಲಿ ಇದನ್ನ ಕೇಳಿರ್ತೀರ ಎಲ್ರು. ಇದು ಆ ಸಂದರ್ಭದಲ್ಲಿ ಹೇಳೋ ದಾಟಿ ಆದ್ರೆ, ಸ್ತೋತ್ರ ಹೇಳುವಂತೆ ಅಥವಾ ನಿತ್ಯ ಬೆಳಿಗ್ಗೆ ಅಥವಾ ಸಂಜೆ ಹೇಳ್ಕೊಳ್ಳುವಾಗ ಇನ್ನೊಂದು ಧಾಟಿಯಲ್ಲಿ ಹೇಳ್ತಾರೆ. ಶ್ರೀಮದ್ ರಾಮ ಪದ ರವಿಂದ ಮಧುಪಃ ಶ್ರೀಮಧ್ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡು ಪಶ್ಚಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ಈ ಧಾಟಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪಾರಾಯಣ ಮಾಡ್ತಾರೆ, ಪಾಠ ಹೇಳೋದು ಕೂಡ ಈ ಧಾಟಿಯಲ್ಲಿ. ಹಾಗಾಗಿ ಇದೇ ಧಾಟಿಯಲ್ಲೇ ನಾವು ಇದನ್ನ ಕಲ್ತ್ಕೊಂಡು ಹೋಗೋಣ. ಈಗ ಶ್ಲೋಕ ಹೇಳೋದು ಹೇಗೆ ಅಂತ ನೋಡಿದ್ವಿ. ಪದಚ್ಛೇದ ಏನಿದೆ ಅಂದ್ರೆ, ಶ್ರೀಮತ್ ರಾಮ ಪದಾರವಿಂದ ಮಧುಪಃ ಶ್ರೀ ಮಧ್ವಂಶಾಧಿಪಃ ಸತ್ ಶಿಷ್ಯ ಉಡುಗಣ ಉಡುಪಃ ಶ್ರಿತ ಜಗತ್ ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತ ಅಚ್ಯುತ ಜಪಃ ಪಾಪ ಅಂಧಕಾರ ಆತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ ಅಂತ. ಇದು ಪದಚ್ಛೇದ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 2ನೇ ಶ್ಲೋಕ. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜೋದ್ಭವ ಸಂತತಂ ಪ್ರಾಜ್ಯಧ್ಯಾನ ವಶೀಕೃತಾಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀಧವಃ ಸಚ್ಛಾಸ್ತ್ರಾತಿ ವಿದೂಷಕಾಖಿಲ ಮೃಷಾ ವಾದೀಭ ಕಂಠೀರವಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾಧ್ರುವಂ ಮಂಗಳಂ. ಒಟ್ಟಿಗೆ ಹೇಳುವಾಗ, ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜೋದ್ಭವ ಸಂತತಂ ಪ್ರಾಜ್ಯಧ್ಯಾನ ವಶೀಕೃತಾಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀಧವಃ ಸಚ್ಛಾಸ್ತ್ರಾತಿ ವಿದೋಷಕಾಖಿಲ ಮೃಷಾ ವಾದೀಭ ಕಂಠೀರವಃ
ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ಕರ್ಮಂದಿ ಇಂದ್ರ ಸುಧೀಂದ್ರ ಸದ್ಗುರು ಕರ ಅಂಭೋಜ ಉದ್ಭವ. ಇದೆಲ್ಲ ಒಂದೇ ಸಾಲು. ಇದು ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜೋದ್ಭವ ಅನ್ನೋದು. ಅದನ್ನ ಪದಗಳು ಏನೇನಿದೆ ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಬಿಡಿಸಿ ಹೇಳ್ತಾ ಇದೀವಿ. ಸಂತತಂ ಪ್ರಾಜ್ಯಧ್ಯಾನ ವಶೀಕೃತ ಅಖಿಲ ಜಗತ್ ವಾಸ್ತವ್ಯ ಲಕ್ಷ್ಮೀಧವ ಸತ್ ಶಾಸ್ತ್ರ ಅತಿ ವಿದೂಷಕ ಅಖಿಲ ಮೃಷಾ ವಾದಿ ಇಭ ಕಂಠೀರವ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಮುಂದಿನ ಶ್ಲೋಕ 3ನೇ ಶ್ಲೋಕ ಇದು. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಘ್ರಿ ಜಾತ ಮುಖರಾನೇಕ ಪ್ರಜಾಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ಸ ಅಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯೀ ಅರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರ ಕ್ಷತ್ರ ವಿಟ್ ಅಂಘ್ರಿಜಾತ ಮುಖರಾ ಅನೇಕ ಪ್ರಜಾ ಸೇವಿತಃ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಮುಂದಿನ ಶ್ಲೋಕ 4ನೇ ಶ್ಲೋಕ. ರಂಗೋತ್ತುಂಗ ತರಂಗ ಮಂಗಳಕರ ಶ್ರೀತುಂಗ ಭದ್ರಾತಟ ಪ್ರತ್ಯಸ್ಥದ್ವಿಜ ಪುಂಗವಾಲಯ ಲಸನ್ ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮದ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ರಂಗೋತ್ತುಂಗ ತರಂಗ ಮಂಗಳಕರ ಶ್ರೀತುಂಗ ಭದ್ರಾತಟ ಪ್ರತ್ಯಸ್ಥದ್ವಿಜ ಪುಂಗವಾಲಯ ಲಸನ್ ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ರಂಗ ಉತ್ತುಂಗ ತರಂಗ ಮಂಗಳಕರ ಶ್ರೀ ತುಂಗಭದ್ರಾತಟ ಪ್ರತ್ಯಸ್ಥ ದ್ವಿಜ ಪುಂಗವ ಆಲಯ ಲಸತ್ ಮಂತ್ರಾಲಯ ಆಖ್ಯೇ ಪುರೇ ನವ್ಯ ಇಂದ್ರೋಪಲ ನೀಲ ಭವ್ಯಕರ ಸತ್ ವೃಂದಾವನ ಅಂತರ್ಗತಃ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. 5ನೇ ಶ್ಲೋಕ. ವಿದ್ವದ್ರಾಜ ಶಿರಃ ಕಿರೀಟ ಖಚಿತಾನರ್ಘೋರು ರತ್ನಪ್ರಭಾ ರಾಗಾಘೌಘಃ ಪಾದುಕದ್ವಯಚರಃ ಪದ್ಮಾಕ್ಷಮಾಲಾಧರಃ ಭಾಸ್ವದ್ದಂಡ ಕಮಂಡಲೋಜ್ವಲಕರಃ ರಕ್ತಾಂಬರಾಡಂಬರಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ವಿದ್ವದ್ರಾಜ ಶಿರಃ ಕಿರೀಟ ಖಚಿತಾನರ್ಘೋರು ರತ್ನಪ್ರಭಾ ರಾಗಾಘೌಘಃ ಪಾದುಕದ್ವಯಚರೋ ಪದ್ಮಾಕ್ಷಮಾಲಾಧರಃ ಭಾಸ್ವದ್ದಂಡ ಕಮಂಡಲೋಜ್ವಲಕರೋ ರಕ್ತಾಂಬರಾಡಂಬರಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ವಿದ್ವತ್ ರಾಜ ಶಿರಃ ಕಿರೀಟ ಖಚಿತ ಅನರ್ಘ ಉರು ರತ್ನಪ್ರಭಾ ರಾಗ ಅಘ ಓಘ ಹ ಪಾದುಕದ್ವಯ ಚರಹ. ಇಲ್ಲಿ ಕೆಲವರು ರಾಗ ಘೌಘ ಅಂತ ರಾಗ ಅಲ್ಲೂ ಮಹಾಪ್ರಾಣ ಘ ಹೇಳ್ತಾರೆ, ಅಥವಾ ರಾಗ ಗೌಘ ಅಂತ ಎಲ್ಲ ಕಡೆ ಅಲ್ಪಪ್ರಾಣ ಹೇಳ್ತಾರೆ. ಹಾಗೆ ಹೇಳಬಾರ್ದು, ಅದಕ್ಕೆ ವಿಶೇಷ ಅರ್ಥ ಇರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಅರ್ಥ ಚಿಂತನೆಯ ಬಗ್ಗೆ ನೋಡೋಣ. ಈಗ ಸ್ಪಷ್ಟವಾಗಿ ಹೇಳೋದನ್ನ ಕಲಿಯೋದಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ರಾಗ ಅಘ ಓಘ ಹ ಪಾದುಕದ್ವಯ ಚರಹ. ಯಾರಿಗಾರ ಮಹಾಪ್ರಾಣ ಉಚ್ಚಾರಣೆ ಹೇಳೋದು ಕಷ್ಟ ಆಗತ್ತೆ ಅಂದರೆ ಅದಕ್ಕೊಂದು ಸಿಂಪಲ್ ಮೆಥಡ್ ಇದೆ. ನಿಮ್ಮ ಅಂಗೈನ ಅಥವಾ ಹಸ್ತವನ್ನ ಬಾಯಿ ಹತ್ರ ತಗೊಂಡೋಗಿ ಗ ಅಷ್ಟೇ ಹೇಳಿ. ಗ ಅಲ್ಪಪ್ರಾಣ ಗ
ಅಂದಾಗ ನಿಮ್ಮ ಕೈಗೆ ಗಾಳಿ ಎಷ್ಟು ಹೊಡೆಯುತ್ತೆ ಬಾಯೊಳಗಿಂದ ಅಂತ ಗಮನಿಸ್ಕೊಳ್ಳಿ. ಆಮೇಲೆ ಘ ಅಂತ ಹೇಳುವಾಗ ಪೂರ್ತಿಯಾಗಿ ನಾಭಿಯಿಂದ ಶುರುವಾಗಿ ಗಾಳಿ ಜೋರಾಗಿ ಕೈಗೆ ಹೊಡೆಯುತ್ತೆ. ಘ ಘ ಗ ವ್ಯತ್ಯಾಸ ಅದನ್ನ ತಿಳ್ಕೊಂಡು ಮುಂದೆ ಹೋಗೋಣ. ರಾಗ ಅಘ ಓಘ ಹ ಪಾದುಕದ್ವಯ ಚರಹ ಪದ್ಮಾಕ್ಷ ಮಾಲಾಧರ. ಇಲ್ಲಿ ರಾಗ ಗೌಘ ಅಲ್ಲಿ ವಿಸರ್ಗ ಅಲ್ಲ, ಅದು ಹ ಕಾರನೇ ಇದೆ, ಹ ಅಕ್ಷರ ಇದೆ ಇಲ್ಲಿ. ಪದ್ಮಾಕ್ಷ ಮಾಲಾಧರ ಭಾಸ್ವತ್ ದಂಡ ಕಮಂಡಲ ಉಜ್ವಲ ಕರಹ ರಕ್ತ ಅಂಬರ ಆಡಂಬರ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. 6ನೇ ಶ್ಲೋಕ. ಯದ್ವೃಂದಾವನ ಸಪ್ರದಕ್ಷಿಣ ನಮಸ್ಕಾರಾಭಿಷೇಕಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾನೇಕೋಪಚಾರಾನ್ ಸದಾ ಕಾರಂಕಾರಮಭಿಪ್ರಯಾಂತಿ ಚತುರೋ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಯದ್ವೃಂದಾವನ ಸಪ್ರದಕ್ಷಿಣ ನಮಸ್ಕಾರಾಭಿಷೇಕಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾನೇಕೋಪಚಾರಾನ್ ಸದಾ ಕಾರಂಕಾರಮಭಿಪ್ರಯಾಂತಿ ಚತುರೋ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ಯತ್ ವೃಂದಾವನ ಸಪ್ರದಕ್ಷಿಣ ನಮಸ್ಕಾರ ಅಭಿಷೇಕ ಸ್ತುತಿ ಧ್ಯಾನ ಆರಾಧನ ಮೃತ್ ವಿಲೇಪನ ಮುಖ ಅನೇಕ ಉಪಚಾರಾನ್ ಸದಾ ಕಾರಂ ಕಾರಂ ಅಭಿಪ್ರಯಾಂತಿ ಚತುರಃ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. 7ನೇ ಶ್ಲೋಕ. ವೇದವ್ಯಾಸ ಮುನೀಶ ಮಧ್ವಯತಿರಾಟ್ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವಾದ್ವೈತಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ಸುಖದಾಂ ದಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನ್ಮುದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ವೇದವ್ಯಾಸ ಮುನೀಶ ಮಧ್ವಯತಿರಾಟ್ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವಾದ್ವೈತಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ಸುಖದಾಂ ದಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನ್ಮುದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ವೇದವ್ಯಾಸ ಮುನೀಶ ಮಧ್ವ ಯತಿರಾಟ್ ಟೀಕಾರ್ಯ ವಾಕ್ಯ ಅಮೃತಂ, ಇದೆಲ್ಲ ಒಂದೇ ಪದ. ಅದು ಜ್ಞಾತ್ವಾದ್ವೈತಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ತ್ಯಕ್ತ್ವಾ ಸಮಾಖ್ಯ ಆಪ್ತಯೇ ಸಂಖ್ಯಾವತ್ ಸುಖದಾಂ ದಶ ಉಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾತ್ ಮುದಾ ಶ್ರೀಮತ್ ಸತ್ ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. 8ನೇ ಶ್ಲೋಕ. ಶ್ರೀಮದ್ವೈಷ್ಣವ ಲೋಕಜಾಲಕ ಗುರು ಶ್ರೀಮದ್ ಪರಿವ್ರಾಡ್ ಭರು ಶಾಸ್ತ್ರೇ ದೇವಗುರು ಶ್ರಿತಾಮರತರು ಪ್ರತ್ಯೂಹ ಗೋತ್ರಸ್ವರು ಚೇತೋತೀತ ಶಿರುಸ್ತಥಾ ಜಿತವರು ಸತ್ಸೌಖ್ಯ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಶ್ರೀಮದ್ವೈಷ್ಣವಲೋಕಜಾಲಕ ಗುರು ಶ್ರೀಮತ್ ಪರಿವ್ರಾಡ್ ಭರು ಶಾಸ್ತ್ರೇ ದೇವಗುರು ಶ್ರಿತಾಮರತರು ಪ್ರತ್ಯೂಹ ಗೋತ್ರಸ್ವರು ಚೇತೋತೀತ ಶಿರುಸ್ತಥಾ ಜಿತವರು ಸತ್ಸೌಖ್ಯ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಪದಚ್ಛೇದ. ಶ್ರೀಮತ್ ವೈಷ್ಣವ ಲೋಕಜಾಲಕ ಗುರು ಶ್ರೀಮತ್ ಪರಿವ್ರಾಟ್ ಭರು ಶಾಸ್ತ್ರೇ ದೇವಗುರು ಶ್ರಿತ ಅಮರತರು ಪ್ರತ್ಯೂಹ ಗೋತ್ರ ಸ್ವರು ಚೇತಃ ಅತೀತ ಶಿರು ತಥಾ ಜಿತವರು ಸತ್ ಸೌಖ್ಯ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾತ್ ಧ್ರುವಂ ಮಂಗಳಂ. ಇಲ್ಲಿಗೆ ಮಂಗಳಾಷ್ಟಕದ 8 ಶ್ಲೋಕಗಳು ಮುಗಿಯುತ್ತೆ. ಮುಂದಿನದ್ದು ಫಲಶ್ರುತಿ. ಯಹ ಸಂಧ್ಯಾಸ್ವನಿಶಂ ಗುರೋರ್ವ್ರತಿಪತೇಃ ಸನ್ಮಂಗಳಸ್ಯಾಷ್ಟಕಂ ಸದ್ಯಃ ಪಾಪಹರಂ ಸ್ವಸೇವಿ ವಿದುಷಾಂ ಭಕ್ತ್ಯೈವ ಬಾಭಾಷಿತಂ
ಭಕ್ತ್ಯಾ ವಕ್ತಿ ಸುಸಂಪದಂ ಶುಭಪದಂ ದೀರ್ಘಾಯುರಾರೋಗ್ಯಕಂ ಕೀರ್ತಿಂ ಪುತ್ರ ಕಳತ್ರ ಬಾಂಧವ ಸುಹೃನ್ಮೂರ್ತಿ ಪ್ರಯಾತಿ ಧ್ರುವಂ ಯಸ್ ಸಂಧ್ಯಾಸ್ವನಿಶಂ ಗುರೋರ್ವೃತಿಪತೇಃ ಸನ್ಮಂಗಳಸ್ಯಾಷ್ಟಕಂ ಸದ್ಯಃ ಪಾಪಹರಂ ಸ್ವಸೇವಿ ವಿದುಷಾಂ ಭಕ್ತೈವ ಬಾಭಾಷಿತಂ ಭಕ್ತ್ಯಾ ವಕ್ತಿ ಸುಸಂಪದಂ ಶುಭಪದಂ ದೀರ್ಘಾಯುರಾರೋಗ್ಯಕಂ ಕೀರ್ತಿಂ ಪುತ್ರ ಕಳತ್ರ ಬಾಂಧವ ಸುಹೃನ್ಮೂರ್ತಿಃ ಪ್ರಯಾತಿ ಧ್ರುವಂ ಯಹ ಸಂಧ್ಯಾಸು ಅನಿಶಂ ಗುರೋಃ ವ್ರತಿಪತೇಃ ಸನ್ಮಂಗಳಸ್ಯ ಅಷ್ಟಕಂ ಸದ್ಯಃ ಪಾಪಹರಂ ಸ್ವಸೇವಿ ವಿದುಷಾಂ ಭಕ್ತ್ಯಾ ಏವ ಬಾಭಾಷಿತಂ ಭಕ್ತ್ಯಾ ವಕ್ತಿ ಸುಸಂಪದಂ ಶುಭಪದಂ ದೀರ್ಘಾಯುಃ ಆರೋಗ್ಯಕಂ ಕೀರ್ತಿಂ ಪುತ್ರ ಕಳತ್ರ ಬಾಂಧವ ಸುಹೃತ್ ಮೂರ್ತಿಃ ಪ್ರಯಾತಿ ಧ್ರುವಂ ಇತಿ ಶ್ರೀಮದಪ್ಪಣಾಚಾರ್ಯ ಕೃತಂ ಶ್ರೀ ರಾಘವೇಂದ್ರ ಮಂಗಳಾಷ್ಟಕಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಇದರ ಜೊತೆಗೆ ಕೆಲವು ಪ್ರಸಿದ್ಧ ಶ್ಲೋಕಗಳು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಪ್ರಸಿದ್ಧವಾಗಿ ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥದ್ದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಲ್ಲಿ ನಾವು ತುಂಬ ಕಡೆ ನೋಡಿರ್ತೀವಿ, ಮಠಗಳಲ್ಲಿ, ಫೋಟೋಗಳಲ್ಲಿ ಎಲ್ಲ ಕಡೆ ಹಾಕಿರ್ತಾರೆ, ಬರೀ ಇಷ್ಟೇ ಹಾಕಿರ್ತಾರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಹಿಂದೆ ಮುಂದೆ ಏನೂ ಇಲ್ಲ. ಇಲ್ಲಿ ಏನಂದ್ರೆ ನಮ್ಮ ಗುರುಗಳು ಬನಂಜ ಗೋವಿಂದಾಚಾರ್ಯರು ವಿಶೇಷವಾಗಿ ಇದ್ರ ಬಗ್ಗೆ ಯಾವಾಗಲೂ ಹೇಳೋರು. ಇಲ್ಲಿ ನೋಡಿ, ಪೂಜ್ಯಾಯ ಪೂಜ್ಯರಾದಂತಹ ರಾಘವೇಂದ್ರ ಸ್ವಾಮಿಗಳಿಗೆ, ಅವರು ಎಂಥವ್ರು ಅಂತ ಇಲ್ಲಿ ಹೇಳ್ತಾರೆ. ಸತ್ಯಧರ್ಮ ರಥಾಯ ಅಂದ್ರೆ ಇಲ್ಲಿ ನೋಡಿ, ಪೂಜ್ಯಾಯ ಸತ್ಯಧರ್ಮ ರಥಾಯ, ಪೂಜ್ಯರಾದಂತಹ ಸತ್ಯ ಧರ್ಮಗಳಲ್ಲಿ ರಥರಾದಂತಹ ಆಸಕ್ತರಾದಂತಹ, ಭಜತಾಂ ಕಲ್ಪವೃಕ್ಷಾಯ ಭಜನೆ ಮಾಡುವವರಿಗೆ ಕಲ್ಪವೃಕ್ಷದಂತೆ, ನಮತಾಂ ಕಾಮಧೇನವೇ ನಮಸ್ಕಾರ ಮಾಡುವವರಿಗೆ ಸ್ತೋತ್ರ ಮಾಡುವವರಿಗೆ ಕಾಮಧೇನುವಿನಂತೆ ಕೇಳಿದ್ದನ್ನು ಕೊಡುವವರು ಅಂಥವ್ರಿಗೆ. ಆಮೇಲೆ ಏನು ಅಂಥವ್ರಿಗೆ ಏನು, ಇದು ಅನನ್ವಿತವಾಗಿದೆ, ಇದಕ್ಕೆ ಅನ್ವಯನೇ ಇರಲ್ಲ. ಮತ್ತೆ ಯಾವುದೇ ಒಂದು ಶ್ಲೋಕ ಪೂರ್ಣ ಆಗ್ಬೇಕಂದ್ರೆ ಕರ್ತೃಕರ್ಮ ಕ್ರಿಯಾಯುಕ್ತವಾಗಿರ್ಬೇಕು, ಯಾವುದೋ ಒಂದು ಕ್ರಿಯೆ ಇರ್ಬೇಕು. ಇಲ್ಲಿ ಕ್ರಿಯೆಯೇ ಇಲ್ಲ, ಬರೀ ಇಂತಿಂಥ ಗುಣ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಆಮೇಲೆ ಏನು ಅದು ಇಲ್ಲ. ಇದು ಯಾಕೆ ಹೀಗಿದೆಯಾ ಗೊತ್ತಿಲ್ಲ. ಅದಕ್ಕಾಗಿ ಅದ್ರ ಜೊತೆಗೆ ಇನ್ನೊಂದು ಶ್ಲೋಕ ಇದೆ, ಅದನ್ನ ಸೇರಿಸಿ ಹೇಳಬೇಕು. ಅಲ್ಲಿ ನೋಡಿ, ಕರ್ತೃಕರ್ಮ ಒಂದು ಕ್ರಿಯಾಪದದೊಂದಿಗೆ ಕೊನೆ ಆಗ್ಬೇಕು. ಅದೇನು ನಮಸ್ಕಾರ ಮಾಡಿಸ್ತೇನೆ ಅಂತಲೋ, ಸ್ತೋತ್ರ ಮಾಡ್ತೇನೆ ಅಂತಲೋ, ಧ್ಯಾನ ಮಾಡ್ತೇನೆ ಅಂತಲೋ, ಧ್ಯಾಯೇತ್ ಅಂತಲೋ, ಈ ತರ ಏನೋ ಒಂದು ಇರ್ಬೇಕಲ್ಲ. ಹಾಗಾಗಿ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ, ನಮಃ ಕಾರುಣ್ಯ ಸಿಂಧವೇ ಅಂತ ಇಲ್ಲಿ ಒಂದು ಕ್ರಿಯಾಪದದೊಂದಿಗೆ ಕರುಣಾಸಾಗರರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಇಷ್ಟೆಲ್ಲ ಗುಣಗಳು ಹಿಂದೆ ಏನು ಹೇಳಿದಿವೆ ಅವ್ರಿಗೆ ನಮಃ ನಮಸ್ಕಾರ ಅಂತ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಯಾರೇ ಇದನ್ನ ಹೇಳಿದ್ರು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅಂತ ಇದೆರಡು ಶ್ಲೋಕವನ್ನು ಒಟ್ಟಿಗೆ ಹೇಳಿ ಅದನ್ನ ಕಂಪ್ಲೀಟ್ ಆಗಿ ಹೇಳೋಣ. ನಮಗೆ ಗೊತ್ತಿಲ್ಲದಂಗೆ ಅರ್ಧಂಬರ್ಧ ಹೇಳೋದಕ್ಕಿಂತ ಕೈಲಾದಷ್ಟು ತಿಳ್ಕೊಂಡು ಸರಿಯಾಗಿ ಹೇಳುವಂತ ಪ್ರಯತ್ನ ಮಾಡೋಣ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಅಂತ ಹೇಳಿ. ಇನ್ನು ಕೆಲವು ಕಡೆ ನಾ ಕೇಳಿರೋಂಗೆ ರಾಘವೇಂದ್ರ ತ್ವಮಾಶ್ರಯೇ ಅಂತ ಹೇಳ್ತಾರೆ, ಅದು ತಪ್ಪು. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಇಲ್ಲೂ ಅಷ್ಟೇ, ತುಂಬಾ ಜನ ಸಿದ್ಧಂತಿ ಚ ಮನೋರಥಾಃ ಅಂತ ಹೇಳ್ತಾರೆ. ಅದು ಕೆಲವ್ರಿಗೊಂಥರ ಭ್ರಮೆ ಇರುತ್ತೆ, ಬಹುವಚನ ಹೇಳ್ಬಿಟ್ರೆ ಅದು ಸಂಸ್ಕೃತ ಆಗ್ಬಿಡುತ್ತೆ ಅಂತ. ಆ ಥರ ಎಲ್ಲ ಏನಿಲ್ಲ. ಅಲ್ಪ ಪ್ರಾಣ ಅಲ್ಪದಲ್ಲೇ ಹೇಳಬೇಕು, ಮಹಾಪ್ರಾಣ ಮಹಾಪ್ರಾಣದಲ್ಲೇ ಹೇಳಬೇಕು. ಅಲ್ಲಿ ನೋಡಿ, ಮನೋರಥಾಃ, ರಥ ಅಂದ್ರೆ ನಾವು ಉಪಯೋಗಿಸುವಂತಹ ಗಾಡಿ, ಯಾವುದೋ ಒಂದು ಎತ್ತಿನ ಗಾಡಿನೋ ಮೋಟಾರ್ ಗಾಡಿನೋ. ಅಲ್ಲಿ ರಥಕ್ಕೂ ಇಲ್ಲಿ ಏನು ಸಂಬಂಧ ಇದೆ? ಇಲ್ಲ. ಇಲ್ಲಿ ಏನು ಹೇಳ್ತಿದ್ದಾರೆ, ತೇನ ವಿಘ್ನಾಃ ಪ್ರಣಶ್ಯಂತಿ, ಈ ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಗುರುಗಳನ್ನ ಆಪಾದ ಮೌಳಿ ಅಂದ್ರೆ ಪಾದದಿಂದ ನಖ ಶಿಖಾಂತ ಅಂತ ಹೇಳ್ತಾರಲ್ಲ, ಹಾಗೆ ಪಾದದಿಂದ ಶುರು ಮಾಡಿ
ಅವರ ಮುಖದವರೆಗೂ ಅಂದ್ರೆ ತಲೆಯವರೆಗೂ ಕೂಡ ಯಾವಾಗಲೂ ಸ್ತೋತ್ರವನ್ನ ಮಾಡಬೇಕು. ಆ ರೀತಿ ಸ್ಮರಣೆ ಮಾಡೋದ್ರಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗುತ್ತೆ. ಮತ್ತು ಮನೋರಥಾಹ, ರಥ ಅಂದ್ರೆ ಕಾಮನೆಗಳು, ಬಯಕೆಗಳು. ಮನೋರಥಾಹ ಅಂದ್ರೆ ಮನಸ್ಸಿನ ಬಯಕೆಗಳು ಏನೇನಿದೆ ಅದೆಲ್ಲವೂ ಕೂಡ ಸಿದ್ಧಿಸುತ್ತವೆ ಅಂತ ಇಲ್ಲಿ ಹೇಳ್ತಾರೆ. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಹ. ಇದು ಕೆಲವು ಫೋಟೋ ಇದೆ. ಇದು ನಾವು ಶುರುನಲ್ಲಿ ಒಂದು ಕಥೆ ಹೇಳಿದ್ವಲ್ಲ, ಅಪ್ಪಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳು ನಿತ್ಯ ಅಲ್ಲಿ ನಿಂಗೆ ನೆಲೆಸಿ ದರ್ಶನ ಕೊಡ್ತೀನಿ ಅಂತ ಏನು ಹರಸಿದ್ರು, ನೆಲೆಸಿದ್ರು. ಅಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಬಿಚ್ಚಾಲೆಯಲ್ಲಿರೋದು. ಇನ್ನೊಂದು ಬಲಗಡೆ ಇರುವಂತಹ ಫೋಟೋ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಪ್ಪಣಾಚಾರ್ಯರು. ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಅವರಿಬ್ರು ಅತ್ಯಪೂರ್ವವಾದಂತಹ ಗುರು ಶಿಷ್ಯ ಸಂಬಂಧ ಅವರಿಬ್ರದ್ದು. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಗಂಟೆಗಟ್ಟಲೆ ಹೇಳಬೇಕಾಗುತ್ತೆ. ಅಷ್ಟು ಪ್ರೀತಿ ಪಾತ್ರರು ಅಪ್ಪಣಾಚಾರ್ಯರು. ಅದು ಯಾಕೋ ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸುಮಾರು ಸಿನಿಮಾಗಳೆಲ್ಲ ತೆಗ್ದಿದ್ದಾರೆ, ಆದ್ರೆ ಅಪ್ಪಣಾಚಾರ್ಯರ ಬಗ್ಗೆ ಯಾರು ಅಷ್ಟು ವಿಶೇಷವಾಗಿ ಗಮನ ಕೊಟ್ಟಿಲ್ಲ. ನಮಗೆ ಯಾರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು ಅಂತ ತಿಳಿಸ್ಕೊಟ್ರೋ ಅವ್ರ ಬಗ್ಗೆ ಏನು ತಿಳ್ಕೊಳ್ಳದೆ ಇರೋದು ತುಂಬಾ ತಪ್ಪಾಗತ್ತೆ. ಅದು ಕೃತಜ್ಞತೆ ಅಂತ ಅನ್ಸ್ಕೊಳ್ಳಲ್ಲ. ನಾವು ಕೃತಜ್ಞರಾಗದ್ ಬೇಡ, ಕೃತಜ್ಞರಾಗಿರೋಣ. ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳುವಾಗೆಲ್ಲ ಅವರ ಮಹಿಮೆಯನ್ನು ನಮಗೆ ತಿಳಿಸ್ಕೊಟ್ಟ ಅಪ್ಪಣಾಚಾರ್ಯರ ಹೆಸರನ್ನು ಕೂಡ ಹೇಳೋಣ. ಈಗ ಒಂದ್ಸತಿ ಕೊನೆಯದಾಗಿ ಪೂರ್ತಿ ಶ್ರೀ ರಾಘವೇಂದ್ರ ಮಂಗಳಾಷ್ಟಕ ಹೇಗೆ ಹೇಳೋದು ಒಟ್ಟಿಗೆ ಹೇಳ್ಬಿಟ್ಟು ಇದನ್ನ ಇಲ್ಲಿಗೆ ಮುಗಿಸೋಣ. ಈಗ ಇನ್ನೊಂದು ಧಾಟಿಯಲ್ಲಿ ಇದನ್ನ ಹೇಳೋದು ಕಲ್ತ್ಕೊಳ್ಳೋಣ. ಎರಡೂ ಧಾಟಿ ಗೊತ್ತಿದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅನುಕೂಲ ಆಗುತ್ತೆ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡುಪಶ್ರಿತ ಜಗದ್ಗೀರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾ ಕೃತಾಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರುಕರಾಂ ಭೋಜೋದ್ಭವಃ ಸಂತತಂ ಪ್ರಾಜ್ಯಧ್ಯಾನ ವಶೀಕೃತಾಖಿಲ ಜಗದ್ವಾಸ್ತವ್ಯ ಲಕ್ಷ್ಮೀಧವಃ ಸಚ್ಛಾಸ್ತ್ರಾತಿವಿದೋಷಕಾಖಿಲ ಮೃಷಾ ವಾದೀಭ ಕಂಠೀರವಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ವಿಪ್ರಕ್ಷತ್ರ ವಿಡಂಘ್ರಿಜಾತ ಮುಖರಾನೇಕ ಪ್ರಜಾ ಸೇವಿತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ರಂಗೋತ್ತುಂಗ ತರಂಗ ಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ಥದ್ವಿಜ ಪುಂಗವಾಲಯ ಸನ್ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋಪಲ ನೀಲ ಭವ್ಯಕರ ಸದ್ವೃಂದಾವನಾಂತರ್ಗತಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ವಿದ್ವದ್ರಾಜ ಶಿರಃ ಕಿರೀಟ ಖಚಿತಾನರ್ಘೋರು ರತ್ನಪ್ರಭಾ ರಾಗಾಘೌಘಃ ಪಾದುಕದ್ವಯಚರೋ ಪದ್ಮಾಕ್ಷಮಾಲಾಧರಃ ಭಾಸ್ವದ್ದಂಡಕಮಂಡಲೋಜ್ವಲಕರೋ ರಕ್ತಾಂಬರಾಡಂಬರಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ಯದ್ವೃಂದಾವನ ಸಪ್ರದಕ್ಷಿಣ ನಮಸ್ಕಾರಾಭಿಷೇಕಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖಾನೇಕೋಪಚಾರಾನ್ ಸದಾ ಕಾರಂಕಾರಮಭಿಪ್ರಯಾಂತಿ ಚತುರೋ ಲೋಕಾಃ ಪುಮರ್ಥಾನ್ ಸದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ವೇದವ್ಯಾಸ ಮುನೀಶ ಮಧ್ವಯತಿರಾಟ್ ಟೀಕಾರ್ಯವಾಕ್ಯಾಮೃತಂ ಜ್ಞಾತ್ವಾದ್ವೈತಮತಂ ಹಲಾಹಲ ಸಮಂ ತ್ಯಕ್ತ್ವಾ ಸಮಾಖ್ಯಾಪ್ತಯೇ ಸಂಖ್ಯಾವತ್ ಸುಖದಾಂ ದಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನ್ಮುದಾ ಶ್ರೀಮತ್ ಸದ್ಗುರು ರಾಘವೇಂದ್ರ ಯತಿರಾಡ್ ಕುರ್ಯಾಧ್ರುವಂ ಮಂಗಳಂ. ಶ್ರೀಮದ್ವೈಷ್ಣವಲೋಕಜಾಲಕ ಗುರುಃ ಶ್ರೀಮತ್ ಪರಿವ್ರಾಡ್ ಭರುಃ ಶಾಸ್ತ್ರೇ ದೇವಗುರುಶ್ರಿತಾಮರತರುಃ ಪ್ರತ್ಯೂಹ ಗೋತ್ರಸ್ವರುಃ
चेतोऽतीतशिरस्तथा जितवरुः सत्सौख्यसम्पत्करुः श्रीमत्सद्गुरुराघवेन्द्रयतिराट् कुर्याद्ध्रुवं मङ्गलम्। यः सन्ध्यास्वनिशं गुरोर्व्रतिपतेः सन्मङ्गलस्याष्टकम् सद्यः पापहरं स्वसेवि विदुषां भक्तैव भाषितम्। भक्त्या वक्ति सुसम्पदं शुभपदं दीर्घायुरारोग्यकं कीर्तिं पुत्रकळत्रबान्धवसुहृन्मूर्तिः प्रयाति ध्रुवम्। इति श्रीमदप्पणाचार्यकृतं ಶ್ರೀರಾಘವೇಂದ್ರಮಂಗಳಾಷ್ಟಕಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಕೊನೆಯಲ್ಲಿ ಶ್ರೀಮದ್ ಅಪ್ಪಣಾಚಾರ್ಯರಿಗೆ ಮತ್ತು ಅವರಿಂದ ಪೂಜ್ಯರಾದಂತಹ ಲೋಕವಂದ್ಯರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಮಾಡುತ್ತಾ ಶ್ರೀ ರಾಘವೇಂದ್ರ ಮಂಗಳಾಷ್ಟಕ ಪಾಠವನ್ನು ಗುರುಗಳ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮನಿಗೆ ಲಕ್ಷ್ಮೀ ರಮಣನಿಗೆ ಅರ್ಪಣೆ ಮಾಡುತ್ತಾ ಈ ಸ್ತೋತ್ರ ಪಾಠವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.